ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಇವತ್ತು ನಾನು ಸಂಕ್ರಾಂತಿ ಹಬ್ಬಕ್ಕೆ ಮಾಡುವಂತಹ ಎಳ್ಳು ಹಚ್ಚಿದಂಥ ಖಡಕ್ ರೊಟ್ಟಿನ, ಜೋಳದ ರೊಟ್ಟಿನ ಮಾಡಿ ತೋರಿಸ್ತೇನೆ ನೋಡ್ರಿ. ಇವಾಗ ಒಂದು ಬಟ್ಲು ಜೋಳದ ಹಿಟ್ಟು ತೊಗೊಂಡೆ ನೋಡ್ರಿ. ಇವಾಗ ನಾನು ಈಗ ನಡುಕ ರೌಂಡಾಗಿ ಮಾಡ್ಕೊತೇನೆ. ಯಾಕಂತಂದ್ರೆ ಇದಕ್ಕೆ ಜಿಗಟ್ ಮಾಡ್ಕೋಬೇಕ್ರಿ. ನಾವು ಬಿಸಿನೀರು ಹಾಕೋಬೇಕಾಕೈತಿ. ಇಲ್ಲಿ ನೋಡ್ರಿ, ಸುಡು ಅಂತ ಬಿಸಿನೀರನ್ನು ತೊಗೊಂಡೆ ನಾನು. ಈಗ ನೀರನ್ನು ಹಾಕೊಂಡು ಸುಡು ನೀರು ಹಾಕೊಂಡ್ಬಿಡ್ಬೇಕಾಕೈತಿ. ಈಗ ಸ್ವಲ್ಪ ನೀರು ಹಾಕೋಬೇಕು, ಒಮ್ಮೆಗೆ ನೀರು ಹಾಕೋಕೆ ಹೋಗ್ಬಾರ್ದು. ಈಗ ಜಿಗಟ್ ಮಾಡ್ಕೊಂಬಿಡು ನೋಡ್ರಿ. ಒಣ ಹಿಟ್ಟು ಅದಕ್ಕೆ ಸೇರಿಸ್ಕೊಂಬಿಡೋಣ. ಈಗ ಸೇರಿಕೊಂಡು ಇದನ್ನು ಒಣ ಹಿಟ್ಟು ಮತ್ತು ಜಿಗಟನ್ನು ನೀಟಾಗಿ ಕಲಿಸ್ಕೊಂಬಿಡೋಣ್ರಿ. ಈಗ ಜಿಗಟನ್ನು ಕಲಿಸ್ಕೊಂಡಿದ್ದು ಆಯ್ತು ನೋಡ್ರಿ. ಈಗ ಒಣ ಹಿಟ್ಟನ್ನ ಮತ್ತು ಜಿಗಟನ್ನು ನೀಟಾಗಿ ಕಲಿಸ್ಕೊಂಬಿಡೋಣ್ರಿ. ಒಣ ಹಿಟ್ಟು ಮತ್ತು ಜಿಗಟನ್ನು ನೀಟಾಗಿ ಇದೇ ರೀತಿನ ನಾವು ಮಿಕ್ಸ್ ಮಾಡ್ಕೋಬೇಕಾಕೈತಿ. ಅಂದ್ರೆ ರೊಟ್ಟಿ ಚಲೋ ತಂಗ ಬರ್ತಾವ್ರಿ ಅವು. ಈ ರೀತಿ ಮಾಡೋದ್ರಿಂದ ಒಣ ಹಿಟ್ಟು ಜಿಗಟನ್ನು ಆದಷ್ಟು ನೀಟಾಗಿ ಇದೇ ರೀತಿನ ನಾವು ಕಲಿಸ್ಕೋಬೇಕಾಕೈತಿ. ಫಸ್ಟಿಗೆ ರೊಟ್ಟಿ ಮಾಡೋಕ್ಕಿಂತ ಮುಂಚೆಕನ ನೀವು ಜಿಗಟ್ಟು ಮಾಡ್ಕೊಂಡಾದರೂ ಮಾಡ್ಕೋಬೋದು. ಈ ರೀತಿ ಬಿಸಿನೀರು ಕಾಯಿಸ್ಕೊಂಡಾದ್ರೂ ಈ ರೀತಿ ಕಲಿಸ್ಕೊಂಡು ಮಾಡ್ಕೋಬೋದು. ಈಗ ನೋಡಿರಿ, ಉಳಿದಂತಹ ಬಿಸಿನೀರನ್ನು ಕೂಡ ಹಾಕ್ಕೊಂಡು ಈಗ ಆದಷ್ಟು ಇದನ್ನು ಗಟ್ಟಿಯಾಗಿ ಅಂಗೈಯಿಂದ ಇದನ್ನು ಆದಷ್ಟು ಒತ್ತಿ ನಾವು ಹಿಟ್ಟನ್ನು ನಾದ್ಕೋಬೇಕಾಕೈತೆ ನೋಡಿರಿ. ಇದನ್ನು ಎಷ್ಟು ಚಲೋ ಹೊತ್ತಂಗೆ ನಾವು ಇದನ್ನು ಜೋಳದ ಹಿಟ್ಟನ್ನು ನಾದ್ಕೊತೀವಿ ಅಷ್ಟು ಚಲೋ ಹೊತ್ತಂಗೆ ರೊಟ್ಟಿ ಬರ್ತಾವ್ರಿ ಅವು. ಈಗ ಭಾಳ ನೀರನ್ನು ಹಾಕೋಕೆ ಹೋಗಬಾರ್ದು. ಗಟ್ಟಿಯಾಗಿ ನಾವು ಆದಷ್ಟು ನಾದ್ಕೋಬೇಕು. ಅಂಗೈಯಿಂದ ಇದನ್ನ ಆದಷ್ಟು ಮಿದ್ದಿ ಇದನ್ನು ಹಿಟ್ಟನ್ನು ಕಲಿಸ್ಕೋಬೇಕಾಕೈತೆ ನಾವು. ಈಗ ನೋಡ್ರಿ, ನಾನು ಅಂಗೈಯಿಂದನ ಇದನ್ನು ಈ ರೀತಿ ಕಲಿಸ್ಕೊತೀನಿ ಹಿಟ್ಟನ್ನು. ಈಗ ಆಯ್ತು ರೀ, ಈಗ ರೆಡಿ ಆಗೋಕೆ ಬಂತು. ಇನ್ನೊಂದು ಸಲ ಈ ರೀತಿ ಅಂಗೈಯಿಂದ ಇದನ್ನು ಚಲೋ ಹೊತ್ತಂಗೆ ನಾದ್ಕೊಂಡ್ಬಿಡ್ತೇನೆ ರೀ. ಈ ರೀತಿ ಮಾಡಬೇಕು ರೀ, ಅಂದ್ರೆ ರೊಟ್ಟಿ ಚಲೋ ಹೊತ್ತಂಗೆ ಬರ್ತಾವೆ, ಒಟ್ಟು ಹರಿದಿಲ್ಲ ರೀ ಅವು. ಈಗ ರೆಡಿ ಆಯ್ತು ನೋಡ್ರಿ. ಈಗ ಜೋಳದ ಹಿಟ್ಟು ಈಗ ನಮ್ಗೆ ಯಾವ ಸೈಜ್ನಾಗ ಬೇಕಲ್ಲ ಆ ಸೈಜ್ನಾಗ ನಾವು ಉಳ್ಳಿನ ಹರ್ಕೊಂಡ್ಬಿಡೋಣ. ಈಗ ನಾನು ಖಡಕ್ ರೊಟ್ಟಿ ಮಾಡೋದ್ರಿಂದ ಸಣ್ಣ ಉಳ್ಳಿನ ತೊಗೊಂಡಿನಿ. ದಪ್ಪ ಮಾಡ್ಕೋಬೇಕಂದ್ರೆ ನೀವು ಇದಕ್ಕಿಂತ ದಪ್ಪನೂ ತೊಗೋಬೋದು. ಈಗ ನೋಡ್ರಿ, ಈ ಸೈಜ್ನ ನಾನು ಉಳ್ಳಿ ಹರ್ಕೊಂಡು ಇಟ್ಕೊಂಡ್ಬಿಟ್ಟೆ ನೋಡ್ರಿ. ನಾನು ಈಗ ನೀರು ತೊಗೊಂಡು ಅದಕ್ಕೊಂದು ಕಾಟನ್ ಬಟ್ಟೆನೂ ಕೂಡ ಹಾಕೊಂಡು ನೋಡ್ರಿ. ಈಗ ಹಾಕೊಂಡು ಅದನ್ನೂ ಕೂಡ ನಾನು ಸೈಡಿಗೆ ಇಟ್ಕೊಂಡು ಈಗ ಒಂದೊಂದು ಉಳ್ಳಿ ತೊಗೊಂಡು ಈಗ ರೊಟ್ಟಿ ಮಾಡ್ಕೊಂಡ್ಬಿಡೋಣ್ರಿ. ರೊಟ್ಟಿ ಮಾಡ್ಕೋಕ್ಕಿಂತ ಮುಂಚೆಕನ ಈ ಉಳ್ಳಿಯನ್ನು ಮತ್ತೊಂದು ಸಲ ನಾವು ನಾದ್ಕೋಬೇಕಾಕೈತೆ ರೀ ಅಂಗೈಯಿಂದ. ಈ ರೀತಿ ಮಾಡೋದ್ರಿಂದ ರೊಟ್ಟಿ ಚಲೋ ಹೊತ್ತಂಗನ ಹರಿಲಾರ್ದಂಗೆ ನೀಟಾಗಿ ನಾವು ಎಷ್ಟು ದೊಡ್ಡ ಮಾಡಿದ್ರೂ ಕಟ್ಟನ ಆಗೋದಲ್ರಿ ಅವು, ಅಷ್ಟು ಚಲೋ ಹೊತ್ತಂಗನ ಬರ್ತಾವೆ. ರೊಟ್ಟಿ ಮಾಡೋಕ್ಕಿಂತ ಮುಂಚೆಕ ಈ ರೀತಿ ಉಳ್ಳಿನ ಇದು ಮತ್ತೊಂದು ಸಲ ನಾವು ನೀರು ಹಚ್ಚಿ ಇದೇ ರೀತಿನ ನಾವು ನಾದ್ಕೋಬೇಕಾಕೈತೆ ನೋಡ್ರಿ. ನಾವು ಇವಾಗ ನಾದ್ಕೊಂಡಿದ್ದಾಯ್ತು ನೋಡ್ರಿ. ಇನ್ನು ರೊಟ್ಟಿ ಮಾಡ್ಕೊಂಡ್ಬಿಡೋಣ್ರಿ. ಈಗ ಈ ರೀತಿ ನೋಡ್ರಿ ನಾದ್ಕೊಂಡಿದ್ದಾಯ್ತು. ಉಳ್ಳಿ ಈ ರೀತಿ ರೌಂಡಾಗಿ ಕೂಡ ಮಾಡ್ಕೊಂಡಿದ್ದಾಯ್ತು. ಇವಾಗ ಇದಕ್ಕೆ ಎಳ್ಳು ಹಚ್ಚೋಣ್ರಿ. ಇದನ್ನ ಸಂಕ್ರಾಂತಿ ಹಬ್ಬಕ್ಕೆ ಮತ್ತು ಎಳ್ಳು ಅಮಾಸೆಗೆ ಈ ರೀತಿ ಉತ್ತರ ಕರ್ನಾಟಕದಲ್ಲಿ ಎಳ್ಳು ಹೆಚ್ಚಿನ ಈ ರೀತಿ ಮಾಡ್ತಾರೆ ನೋಡ್ರಿ. ನಾ ಇಲ್ಲೇ ಬಿಳೆ ಎಳ್ಳು ತೊಗೊಂಡೆ ನೋಡ್ರಿ. ಕರೆ ಎಳ್ಳನ್ನು ಕೂಡ ನೀವು ಹಚ್ಕೋಬೋದು. ನಾ ಇಲ್ಲೇ ಬಿಳೆ ಎಳ್ಳು ತೊಗೊಂಡೇನಿ. ಈಗ ಸ್ವಲ್ಪ ಈ ರೀತಿ ರೊಟ್ಟಿಗೆ ಹಿಟ್ಟಿನ ಮೇಲೆ ಈ ರೀತಿ ಎಳ್ಳನ್ನು ಒತ್ತಿ ಬಿಡೋಣ್ರಿ. ಒತ್ತಿ ಈಗ ಇದನ್ನ ರೊಟ್ಟಿ ಮಾಡ್ಕೊಂಬಿಡೋಣ್ರಿ. ಈಗ ನೋಡ್ರಿ, ನಾನು ಹಚ್ಚಿದ್ನಿ. ಈಗ ಕೆಳಗಡೆ ಒಣ ಹಿಟ್ಟು ಹಾಕೋಣ್ರಿ. ಒಣ ಹಿಟ್ಟು ಹಾಕ್ಕೊಂಡು ಇದನ್ನ ರೊಟ್ಟಿ ಮಾಡ್ಕೊಂಬಿಡೋಣ್ರಿ. ಈಗ ಒಂದು ಕಡೆಯಿಂದ ಬಡಿಯೋಣ್ರಿ, ಒಂದು ಕಡೆಯಿಂದ ಈ ರೀತಿ ರೌಂಡ್ ಮಾಡ್ಕೊತ ಹೋಗ್ಬೇಕ್ರಿ ಇದನ್ನು. ಈಗ ನೋಡ್ರಿ, ಎಷ್ಟು ಸಾಧ್ಯ ಆಕೈತಲ್ಲ ಅಷ್ಟು ತೆಳ್ಳಗನ ನಾವು ರೊಟ್ಟಿ ಮಾಡ್ಕೋಬೇಕಾಕೈತಿ. ಖಡಕ್ ರೊಟ್ಟಿಗೆ ತೆಳ್ಳಗಿದ್ರನ ರೊಟ್ಟಿ ರುಚಿ ಬರ್ತಾವ್ರಿ. ಅವಾಗ ಈ ರೀತಿ ಕೆಳಗಡೆ ಒಣ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ರೊಟ್ಟಿ ಮಾಡ್ಕೋಬೇಕಾಕೈತಿ. ಇಲ್ಲ ಅಂತಂದ್ರೆ ರೊಟ್ಟಿ ಬಡಿಯಾಕನ ಬರೋದಿಲ್ಲವು. ಅವಾಗವಾಗ ಕೆಳಗಡೆ ಒಣ ಹಿಟ್ಟನ್ನು ಕೂಡ ನಾವು ಹಾಕೋಬೇಕಾಕೈತಿ. ಈಗ ನೋಡ್ರಿ, ಮತ್ತೆ ಒಣ ಹಿಟ್ಟು ಹಾಕ್ಕೊಂಡು ಈಗ ಎರಡು ಕಡೆಯಿಂದ ಕೈಯಿಂದ ನೀಟಾಗಿ ಬಡ್ಕೊಂಡ್ಬಿಡ್ತೇನೆ ಆ ರೊಟ್ಟಿನ. ಈ ರೀತಿ ಆದಷ್ಟು ಎಜ್ಜಸನ ಮತ್ತು ನಡುಕ್ಕೆ ಚಲೋ ಹೊತ್ತಂಗನ ನಾವು ತೆಳ್ಳಗೆ ಮಾಡ್ಕೋಬೇಕಾಕೈತಿ. ಈ ನೋಡಿ ಎಲ್ಲಿ ದಪ್ಪ ಇರುತ್ತಲ್ಲ ನೋಡಿಕೊಂಡು ನಾವು ರೊಟ್ಟಿ ಮಾಡ್ಕೋಬೇಕು. ಆದಷ್ಟು ಎಜ್ಜಸನ ತೆಳ್ಳಗೆ ಬಡ್ಕೋಬೇಕು. ಮತ್ತು ನಡುಕನ್ನು ಕೂಡ ನೋಡಿರಿ, ಈಗ ನಡುಕನ್ನು ಕೂಡ ಈ ರೀತಿ ಬಡ್ಕೊಂಡು ನಾವು ತೆಳ್ಳಗೆ ಮಾಡ್ಕೊಂಡ್ಬಿಡ್ಬೇಕು ರೊಟ್ಟಿನ. ಎಷ್ಟು ತೆಳ್ಳಗೆ ಬರ್ತಾವನೋ ಅಷ್ಟು ರುಚಿ ಬರ್ತೈತಿ. ಈ ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ ಅಂತಂದ್ರೆ ಶೇಂಗಾ ಚಟ್ನಿ, ಪುಟಾಣಿ ಚಟ್ನಿ ಮತ್ತು ಅಗಸಿ ಚಟ್ನಿ, ಬದ್ನಿಕಾಯಿ, ಎಣ್ಗಾಯಿ, ಹಿಟ್ಟಿನ ಪಲ್ಯ, ಮಡಕಿಕಾಯಿ ಪಲ್ಯ ಸೂಪರ್ ಕಾಂಬಿನೇಷನ್ ನೋಡ್ರಿ ಇದು. ಎಳ್ಳು ಅಮಾಸೆಗೆ ಮತ್ತು ಇದನ್ನ ಸಂಕ್ರಮಣಕ್ಕೆ ಇದೇ ರೀತಿನ ಮಾಡಿಕೊಂಡು ಇಲ್ಲೇ ಈ ಪಲ್ಯನ ಕಾಂಬಿನೇಷನ್ ಮಾಡಿಕೊಂಡು ಊಟ ಮಾಡ್ತಾರೆ ನೋಡ್ರಿ. ಈಗ ರೊಟ್ಟಿ ನೋಡ್ರಿ ಬಡ್ಕೊಂಡಿದ್ದಾಯಿತು. ಇಷ್ಟು ದೊಡ್ಡದಾಗಿ ಮಾಡ್ಕೊಂಡ್ಬಿಟ್ಟೆ ನಾನು. ಎಲ್ಲಿನೂ ಕೂಡ ನೋಡ್ರಿ ಕಟ್ಟೂ ಆಗಿಲ್ಲ ಅದು. ಈಗ ಹಂಚ್ಸೋದ ಚಲೋ ಹೊತ್ತಂಗೆ ಕಾಸಕ್ಕೆ ಇಟ್ಟಿದ್ದೆ ನಾನು ಮೊದಲ. ಈಗ ಹಂಚ್ಸೋದ ಚಲೋ ಹೊತ್ತಂಗೆ ಕಾಯ್ಬೇಕ್ರಿ. ಇದು ರೊಟ್ಟಿ ಮಾಡ್ಬೇಕಂತಂದ್ರೆ ನಮಗೆ ಈಗ ನೋಡಿರಿ, ಬಿಳಿ ಎಳ್ಳು ಹಚ್ಚಿದ್ನೆಲ್ಲ ಹೆಂಗೆ ಕಾಣಾಕುಂತಾವು, ಚಂದ ಕಾಣ್ತಾವೆ. ಕರಿ ಎಳ್ಳಾದ್ರೆ ಇನ್ನೂ ಚಂದ ಕಾಣ್ತಿದ್ವು. ಈಗ ನೋಡಿರಿ, ಕಾಟನ್ ಬಟ್ಟೆಯಿಂದ ನೀರು ತೊಗೊಂಡು ಈ ರೀತಿ ಎಲ್ಲ ಕಡೆನೂ ಹಚ್ಚಿಬಿಡ್ಬೇಕಾಕೈತೆ ನಾವು. ಈಗ ನೋಡಿ, ಒಂದು ಕಡೆನೂ ಬಿಡಾಕೆ ಹೋಗ್ಬಾರ್ದು. ಇದೇ ರೀತಿನ ಎಲ್ಲ ಕಡೆನೂ ನಾವು ಹಂಚಿಬಿಡ್ಬೇಕಾಕೈತಿ ನೀರನ್ನು. ಈಗ ಒಂದು ಕಡೆ ಚಲೋ ಹೊತ್ತಂಗನ ಬೇಯಿಸ್ಕೊಂಬಿಡೋಣ ನಾವು. ಈಗ ನೋಡಿರಿ, ಮ್ಯಾಗ ಗೋಳಿ ಬರಾಕೊಂತವಲ್ಲ, ಇವಾಗ ಇದನ್ನು ತಿರುಗಿ ಹಾಕ್ಕೊಂಬಿಡೋಣ್ರಿ.
ಅಂದ್ರೆ ಒಂದು ಕಡೆ ಈಗ ಚಲೋ ಹೊತ್ತಂಗೆ ಬೆಂದೈತೆ ಅದು, ಇನ್ನೊಂದು ಕಡೆ ಚಲೋ ಹೊತ್ತಂಗನ ಬೇಯಿಸ್ಕೊಂಡು ಇದನ್ನು ಕಡಕ್ ಮಾಡ್ಕೊಂಬಿಡೋಣ್ರಿ. ಇದಕ್ಕೆ ಅಂದ್ರೆ ಸ್ವಲ್ಪ ಟೈಮ್ ತೊಗೊತೈತೆ ರೀ ಇದು ಕಡಕ್ ಮಾಡ್ಕೋಬೇಕಂತಂದ್ರೆ, ರೊಟ್ಟಿನ ಬಿರುಸು ಮಾಡ್ಕೋಬೇಕಂತಂದ್ರೆ ನೋಡ್ಕೊಂಡು ಎಲ್ಲ ಕಡೆನೂ ಇದನ್ನು ಖಡಕ್ಕಾಗ ಶೆಕ್ಕಿಯಾಗೆ ರೊಟ್ಟಿ ಮಾಡ್ಕೋಬೇಕು. ಒಂದು ಕಾಟನ್ ಬಟ್ಟೆ ಇದ್ರೂ ನೀವು ಒತ್ತಿ ಈ ರೀತಿ ಮಾಡ್ಕೋಬೋದು. ಈಗ ಅಲ್ಲೆಲ್ಲೇ ನೋಡಿಕೊಂಡು ಇದನ್ನು ನೀಟಾಗನ ಇದನ್ನ ಜೋರಿನ ಉರಿಯಾಗನ ಇದೇ ರೀತಿನ ನಾವು ಬೇಯಿಸ್ಕೋಬೇಕಾಕೈತಿ. ಎಷ್ಟು ಖಡಕ್ ಮಾಡ್ತೇವಲ್ಲ ಇದನ್ನ ಅಷ್ಟು ಚಲೋ ಹೊತ್ತಂಗೆ ರೊಟ್ಟಿ ತಿನ್ನೋಕೆ ರುಚಿ ಬರ್ತಾವೆ. ಮತ್ತು ಈ ರೀತಿ ಖಡಕ್ ಮಾಡ್ಕೋದ್ರಿಂದ 15 ದಿನ ಇಟ್ಟರು ಕೆಡೋದಿಲ್ಲ ರೀ ಇವು ರೊಟ್ಟಿ. 15 ದಿನ ಇಟ್ಟರು ಇದನ್ನ ತಿನ್ಬೋದು ರೀ ಇವು, ಅಷ್ಟು ರುಚಿನೂ ಇರ್ತಾವೆ ಮತ್ತು ಕೆಡೋದೂ ಇಲ್ಲ ಇವು. ಈಗ ನೋಡ್ರಿ ರೆಡಿ ಆತೀಗ ಖಡಕ್ ರೊಟ್ಟಿ. ಉತ್ತರ ಕರ್ನಾಟಕದಲ್ಲಿ ಮಾಡುವಂಥ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಹಚ್ಚಿ ಮಾಡಿದಂತಹ ಜೋಳದ ರೊಟ್ಟಿ ರೆಡಿ ಆಯ್ತು ನೋಡ್ರಿ. ಮತ್ತು ಎಷ್ಟು ತೆಳ್ಳಗೂ ಬಂದೈತಿ, ಎಷ್ಟು ಖಡಕ್ಕಾಗಿ ಬಂದೈತೆ ನೋಡ್ರಿ. ಈ ರೀತಿ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತ ನಾನು ನಿಮಗೆ ಹೇಳಿದ್ನಿ. ಈಗ ಆ ಒಂದು ಅಡುಗೆನ ನಾನು ಮುಂದೆ ರೆಸಿಪಿ ಒಳಗೆ ತೋರಿಸ್ತೇನೆ. ಈಗ ರೊಟ್ಟಿ ಮಾಡೋದು ತೋರಿಸಿದ್ ನಿಮಗೆ ಎಳ್ಳು ಹಚ್ಚಿದಂಥದ್ದು ನೋಡ್ರಿ. ಎಷ್ಟು ತೆಳ್ಳಗೆ ರೊಟ್ಟಿ ಬಂದೈತೆ ನೋಡ್ರಿ. ಈಗ ರೆಡಿ ಆತೀಗ ಖಡಕ್ ರೊಟ್ಟಿ. ಈಗ ಉತ್ತರ ಕರ್ನಾಟಕದಲ್ಲಿ ಮಾಡುವಂಥ ಸಂಕ್ರಾಂತಿ ಹಬ್ಬಕ್ಕೆ ಮಾಡುವಂಥ ಖಡಕ್ ರೊಟ್ಟಿನ ಮಾಡಿ ತೋರಿಸಿದ್ನಿ. ಈಗ ಮುಂದಿಂದು ಇನ್ನೊಂದು ರೆಸಿಪಿ ತೋರಿಸ್ತೇನೆ ನಾನು. ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಆದಂಥ ಸಂಕ್ರಾಂತಿ ಹಬ್ಬಕ್ಕೆ ಮಾಡುವಂಥ ರೆಸಿಪಿನ ತೋರಿಸ್ತೇನೆ ಇವಾಗ. ಈಗ ಮಾದಲಿ ಮಾಡೋದು ತೋರಿಸ್ತೇನೆ ನೋಡ್ರಿ ನಾನೀಗ. ಈಗ ಒಂದು ಬಟ್ಲು ನಾನು ಗೋಧಿ ಹಿಟ್ಟು ತೊಗೊಂಡಿನಿ, ಒಂದು 1/4 ಬಟ್ಲು ಚಿರೋಟಿ ರವೆ ತೊಗೊಂಡಿನಿ. ಈಗ ಇದನ್ನ ಬಟ್ಲಕ್ಕೆ ಹಾಕ್ಕೊಂಡು ನೀಟಾಗಿ ನಾದ್ಕೊಂಡ್ಬಿಡ್ತೀನಿ ಗಟ್ಟಿಯಾಗಿರಿ. ಈಗ ನಾನು ಗೋಧಿ ಹಿಟ್ಟು ಹಾಕ್ಕೊಂಡು ಹಾಕೊಂಡ್ಮ್ಯಾಗ ಈಗ ಚಿರೋಟಿ ರವೆ ಹಾಕ್ಕೊತೇನೆ 1/4 ಕಪ್ಪು ಹಾಕ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮೂರೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ರೀ. ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನೂ ಕೂಡ ಗಟ್ಟಿಯಾಗಿ ನಾದ್ಕೊಂಡ್ಬಿಡ್ತೇನೆ ರೀ ಹಿಟ್ಟನ್ನು. ಈಗ ತೆಳುವಾಗಿ ನಾದ್ಕೋಕೋಬಾರ್ದು, ಮಾದಲಿ ನೀಟಾಗಿ ಬರೋದಿಲ್ಲ. ಅದು ಗಟ್ಟಿಯಾಗಿ ಇದ್ರೆ ಇದು ಚಲೋ ತಂಗನ ಮಾದಲಿ ರುಚಿ ಬರುತ್ತೆ ಮತ್ತು ಒಂದು ವಾರ ಇಟ್ಟರೂ ಕೆಡೋದಿಲ್ಲ ಅದು. ಇದೇ ರೀತಿ ನೋಡಿರಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕೂಡ ಗಟ್ಟಿಯಾಗಿ ಕಲಿಸ್ಕೊಂಡ್ಬಿಡ್ಬೇಕು. ಇದನ್ನೇನು ನೆನೆಯಾಕೆ ಬಿಡಾಕೆ ಹೋಗ್ಬಾರ್ದು. ಇದನ್ನ ನಾದುತ್ಲನ ಡೈರೆಕ್ಟಾಗಿ ಮಾಡ್ಕೊಂಡೆ ಬಿಡಬೇಕು ರೀ. ಇದನ್ನ ನೆನೆಯಾಕೆ ಬಿಡಾಕೆ ಹೋಗ್ಬಾರ್ದು. ಇದು ನೋಡ್ರಿ ತೋರ್ಸಾಕೊಂತೇನೆ ನಾನು. ಇಷ್ಟು ಗಟ್ಟಿಯಾಗಿ ನಾದ್ಕೊಂಡೆ ನಾನೀಗ. ಇಷ್ಟು ಗಟ್ಟಿ ನಾದ್ಕೋಬೇಕಾಕೈತಿ ತೋರ್ಸಾಕೊಂತೇನೆ ನೋಡ್ರಿ. ನಾವು ಮೆತ್ತಗೆ ನಾದ್ಕೋಕೆ ಹೋಗ್ಬಾರ್ದು. ಈಗ ನಾದ್ಕೊಂಡಿದ್ದು ಆಯ್ತು. ಇವಾಗ ಇದನ್ನೇನು ನೆನೆದಿಸೋದು ಏನು ಬ್ಯಾಡ. ಈಗ ನೋಡ್ರಿ ನಾನು ಒಂದೊಂದು ದೊಡ್ಡ ಉಳಿ ಮಾಡ್ಕೊಂಡಿನಿ. ಈಗ ಸಣ್ಣ ಏನು ಮಾಡ್ಕೊಂಡಿಲ್ಲ, ಆದಷ್ಟು ಇದಕ್ಕೆ ದಪ್ಪಗೆ ಮಾಡ್ಕೋಬೇಕಾಕೈತಿ. ಇದಕ್ಕೆ ಮಾದಲಿ ಮಾಡ್ಕೋಬೇಕಾದ್ರೆ ಚಪಾತಿನ ದಪ್ಪಗೆ ಇದನ್ನ ಮಾಡಿಕೊಂಡು ದಪ್ಪಗೆ ಲಟ್ಟಿಸ್ಬೇಕಾಕೈತಿ. ಇದನ್ನ ತೆಳ್ಳಗೆ ಲಟ್ಸಕ್ಕೆ ಹೋಗ್ಬಾರ್ದ್ರಿ ಇದನ್ನ. ಈಗ ನೋಡ್ರಿ ಇದೇ ರೀತಿನ ನಾನು ದಪ್ಪಗೆ ಲಟ್ಟಿಸ್ಕೊತೇನೆ ಈ ಚಪಾತಿನ. ಈಗ ನೋಡ್ರಿ ನಾನು ತೋರ್ಸಾಕೊಂತೇನೆ ಈ ಸೈಜಿನಾಗ ದಪ್ಪ ಇರ್ಬೇಕು ನೋಡ್ರಿ. ಅದು ಭಾಳ ತೆಳ್ಳಗೆ ಮಾಡ್ಕೋಕೆ ಹೋಗ್ಬಾರ್ದು, ಇಷ್ಟು ದಪ್ಪಾಗಿರ್ಬೇಕು ನೋಡ್ರಿ. ಈಗ ಇದನ್ನು ಬೇಯಿಸ್ಕೊಂಬಿಡೋಣ್ರಿ ಈಗ ನಾವು ನೀಟಾಗೆ. ಯಾಕಂದ್ರೆ ದಪ್ಪಗೆ ಲಟ್ಸೋದ್ರಿಂದ ಆದಷ್ಟು ಮೀಡಿಯಮ್ ಉರಿಯಾಗ ಇದನ್ನು ಚಲೋ ಹೊತ್ತಂಗನ ಬೇಯಿಸ್ಕೊಂಡ್ಬಿಡ್ಬೇಕು ರೀ. ಹಸಿ ಬಿಸಿ ಬಿಸಾಕ ಹೋಗ್ಬಾರ್ದು, ರುಚಿ ಬರೋದಿಲ್ಲ ಮಾದಲಿ. ಮತ್ತು ಲಘುನ ಕೆಟ್ಟ ಹೋಗ್ಬಿಡ್ತೈತಿ ರೀ ಅದು ಮಾದಲಿ. ಒಂದು ವಾರ ಒಳಗನ ಕೆಟ್ಟ ಹೋಗ್ಬಿಡ್ತೈತಿ. ಈ ರೀತಿ ಚಲೋ ಹೊತ್ತಂಗನ ನಾವು ಬೇಯಿಸ್ಕೊಂಡು ಮಾದಲಿ ಮಾಡೋದ್ರಿಂದ ಒಂದು ವಾರ ಇಟ್ಟರು ಮಾದಲಿ ಕೆಡೋದಿಲ್ಲ ರೀ ಅದು. ಈಗ ಎರಡು ಕಡೆನ ನೀಟಾಗಿ ನೋಡ್ರಿ ತೋರ್ಸಾಕೊಂತೇನೆ ಇದೇ ರೀತಿನ ಚಲೋ ಹೊತ್ತಂಗನ ಇದನ್ನು ನಾವು ಬೇಯಿಸ್ಕೊಂಡ್ಬಿಡ್ಬೇಕು. ಮತ್ತು ಇದನ್ನ ಲಘುನ ನಾವು ಈಗ ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ಬೇಕು ರೀ. ಇದನ್ನ ಇಡಾಕೆ ಹೋಗ್ಬಾರ್ದು, ಆಮೇಲೆ ಇದು ಪೌಡ್ರಾಗಿ ಬರೋದನ್ನ ಇಲ್ರಿ ಅದೀಗ. ಈಗ ನೋಡ್ರಿ ಬೇಯಿಸ್ಕೊಂಡಿದ್ದು ಆಯ್ತು. ಇವಾಗ ಇಷ್ಟು ಬಂದ್ರೆ ಸಾಕೋದು. ಈಗ ನೋಡ್ರಿ ಪ್ಲೇಟಿಗೆ ಹಾಕ್ಕೊಂತೇನೆ ನಾನೀಗ. ಈಗ ಡೈರೆಕ್ಟಾಗಿ ಇದನ್ನು ಪೌಡ್ರ್ ಮಾಡ್ಕೊಂಡ್ಬಿಡ್ಬೇಕು ರೀ ಒಮ್ಮೆಗೆ ಇದು ಲಘುನ. ಈಗ ನೋಡಿರಿ ಈಗ ಚಪಾತಿ ಮನೆ ಮ್ಯಾಗ ನಾ ಏನು ಬಿಸಿ ಮಾಡ್ಕೊಂಡಿದ್ದಲ್ಲ ರೊಟ್ಟಿನ ಬೇಯಿಸ್ಕೊಂಡಿದ್ದೆನ ಅದನ್ನ ಹಾಕ್ಕೊಂಡು ಈಗ ಇದನ್ನ ಈ ರೀತಿ ಸುತ್ಕೊಂಡ್ಬಿಡ್ತೇನೆ ರೀ. ಬಿಸಿ ಇರ್ತೈತಲ್ಲ, ಹೀಗಾಗಿ ಲಟ್ಟಣಿಗೆಯಿಂದ ಇದನ್ನ ಆರಕ್ಕೆ ಈ ರೀತಿ ನೋಡ್ರಿ ಲಟ್ಟಿಸ್ಕೊಂಡ್ಬಿಡ್ಬೇಕು. ಮೊದ್ಲೇಕ ಬಿಸಿ ಹೋಗ್ಬಿಡ್ತೈತೆ ಅದು. ಆಮೇಲೆ ಕೈಯಿಂದ ನಾವು ಇದನ್ನು ಕಟ್ ಮಾಡ್ಕೊಬೋದಾಕತಿ. ಈಗ ನೋಡ್ರಿ ಈ ರೀತಿ ಒತ್ತಿ ಬಿಡ್ಬೇಕು ಅದನ್ನ ಲಟ್ಟಣಿಗೆಯಿಂದ. ಇದನ್ನ ಪೌಡ್ರ್ ಮಾಡ್ಕೊಂಡ್ಬಿಡ್ಬೇಕು. ಈ ರೀತಿ ಬಿಸಿ ಇರ್ತೈತಿ ಅದು ನೋಡ್ಕೊಂಡು ಮಾಡ್ಕೋಬೇಕಾಕೈತಿ. ಇದೇ ರೀತಿನ ಉಳಿದಂಥ ಚಪಾತಿನೂ ಕೂಡ ನಾವು ಇದೇ ರೀತಿನ ಮಾಡ್ಕೋಬೇಕಾಕೈತಿ. ಈಗ ನೋಡ್ರಿ ಸ್ವಲ್ಪ ಬಿಸಿ ಹೋಗೈತಿ. ಈಗ ಅದನ್ನ ತಾಟ್ನಾಗ ಇಟ್ಟು ಇದನ್ನ ಚೆಂದಾಗೆ ಈ ರೀತಿ ನಾ ಕಟ್ ಮಾಡ್ಕೊತೇನೆ. ಈ ರೀತಿ ಕಟ್ ಮಾಡಿಕೊಂಡು ಆಮೇಲೆ ಮಿಕ್ಸಿ ಒಳಗೆ ಹಾಕಿ ಇದನ್ನ ಪೌಡ್ರ್ ಮಾಡ್ಕೋಬೇಕಾಕೈತಿ ನಾವು. ಈಗ ನೋಡ್ರಿ ಎಲ್ಲನೂ ಮಾಡ್ಕೊಂಡಿದ್ದಾಯ್ತು. ಈ ರೀತಿ ಪೌಡ್ರು ಕೂಡ ಈ ರೀತಿ ಸಣ್ಣ ಕಟ್ ಮಾಡ್ಕೊಂಡದ್ದು ಕೂಡ ಆಯ್ತವಾಗಿದೆ. ಇಷ್ಟು ಸಣ್ಣಗೆ ಮೊದಲ ಕೈಯಿಂದ ಮಾಡಿಬಿಡ್ಬೇಕು. ಆದಷ್ಟು ಬಿಸಿ ಇದ್ದಾಗನೇ ಇದನ್ನು ಈ ರೀತಿ ಮಾಡ್ಕೋಬೇಕಾಕೈತಿ. ಈಗ ನಿನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನ ಪೌಡ್ರ್ ಮಾಡ್ಕೊಂಬಿಡೋಣ್ರಿ ಇವಾಗ. ಈಗ ನೋಡ್ರಿ ಎಲ್ಲನೂ ಹಾಕ್ಕೊಂಡು ಇದನ್ನ ಸಣ್ಣಗೆ ಎಷ್ಟು ಸಣ್ಣಗೆ ಮಾಡ್ಕೊತೀವಲ್ಲ ಅಷ್ಟು ಪೌಡ್ರ್ ಮಾಡ್ಕೊಬೇಕು. ಈಗ ಆಯ್ತು ನೋಡ್ರಿ ಇವಾಗ ಈ ಪೌಡ್ರ್ ಮಾಡ್ಕೊಂಡಿದ್ದು ಆಯ್ತು. ಇವಾಗ ಇಷ್ಟು ಬಂದೈತೆ ನೋಡ್ರಿ. ಈಗ ಇದನ್ನು ಸಾನಿಗೆ ಹಿಡ್ಕೊಂಬಿಡೋಣ್ರಿ. ಈಗ ಆದಷ್ಟು ಸಣ್ಣಗೆ ಐತಿ, ಇನ್ನೊಂದು ಸ್ವಲ್ಪ ಸಣ್ಣಗನ ಬರೋಂಗೆ ಮಾಡ್ಕೊಂಡ್ರಿ ಇವಾಗ. ಈಗ ನೋಡ್ರಿ ಒಂದು ಸಾನ್ಗೆ ತೊಗೊಂಡಿನಿ. ಈಗ ಸಾನ್ಗೆ ತೊಗೊಂಡು ಈಗ ನಾನು ಮಿಕ್ಸಿ ಮಾಡ್ಕೊಂಡಿದ್ದೆಲ್ಲ ಚಪಾತಿನ ಅದನ್ನೀಗ
ಸಾನ್ಗಿಗೆ ಹಾಕ್ಕೊಂಡು ಇದನ್ನ ಸಾನ್ಸ್ಕೊಂಡ್ಬಿಡ್ತೇನೆ ನಾನೀಗ. ನೋಡ್ರಿ ಆಯ್ತು. ಇವಾಗ ಸಾನ್ಸ್ಬೇಕು ಚಲೋ ಹೊತ್ತಂಗನ. ಮೇಲೆ ಏನರ ಗಟ್ಟಿಗೆ ಬಂದೈತಲ್ಲ ಅದನ್ನ ಇನ್ನೊಮ್ಮೆ ಮಿಕ್ಸಿ ಮಾಡ್ಕೋಬೇಕಾಕೈತಿ. ಈ ಉಟ್ಟಾಗ ಏನು ಬರ್ತೈತಲ್ಲ ಮ್ಯಾಲಿನ ಭಾಗ ಅದನ್ನ ಇನ್ನೊಮ್ಮೆ ಮಿಕ್ಸಿ ಮಾಡ್ಕೊಂಬಿಡೋಣ. ಎಷ್ಟು ಸಣ್ಣಗೆ ಬರುತ್ತಲ್ಲ ಅದನ್ನ ಈಗ ಸಾನ್ಸ್ಕೊಂಬಿಡೋಣ್ರಿ. ಈಗ ನೋಡಿ ತೋರ್ಸಾಕೊಂತೇನೆ. ಇಷ್ಟು ಸಣ್ಣಗೆ ಬಂದೈತೆ ನೋಡ್ರಿ. ಅದು ಇಷ್ಟು ಸಣ್ಣಗನ ಬರ್ಬೇಕು. ಅದು ಮಾದಲಿ ಮಾಡ್ಕೋಬೇಕಂತಂದ್ರೆ ಈಗ ಎಷ್ಟು ಇದಾಕೈತಲ್ಲ ಅಷ್ಟು ಸಾನ್ಸ್ಕೊಂಬಿಡೋಣ್ರಿ. ಇವಾಗ ಉಳ್ದಂತನ ಮಿಕ್ಸಿಗೆ ಹಾಕ್ಕೊಂಡು ಇನ್ನೊಮ್ಮೆ ಮಿಕ್ಸಿ ಮಾಡ್ಕೊಂಬಿಡೋಣ್ರಿ ನಾವು ಈಗ. ಆಯ್ತು. ಇವಾಗ ಸಾನ್ಸಿದ್ದನಾತು. ಮೇಲುಗಡೆ ನೋಡ್ರಿ ಎಷ್ಟು ಊಟಾಗ ಬಂದೈತೆ. ಅದು ಕೆಳಗಡೆ ಸಣ್ಣದು ಬಂದೈತಿ, ಮ್ಯಾಗ ಈ ರೀತಿ ಊಟಾಗ ಬಂದೈತಿ. ಇವಾಗ ಈ ಕೆಳಗಡೆ ನೋಡ್ರಿ ಅಷ್ಟು ಸಣ್ಣದು ಆ ಕಡೆ ಸೈಡಿಗೆ ಕಾಣ್ತೈತಿ. ಈಗ ಇದನ್ನ ಉಳ್ದಂಥದನ್ನು ಕೂಡ ಇನ್ನೊಮ್ಮೆ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಪೌಡ್ರ್ ಮಾಡ್ಕೊಂಬಿಡೋಣ್ರಿ. ಈಗ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ. ಆಮೇಲೆ ಈಗ ಇನ್ನೊಮ್ಮೆ ಚಲೋ ಹೊತ್ತಂಗೆ ಎಷ್ಟು ಸಣ್ಣ ಆಕತ್ತಲ್ಲ ಅಷ್ಟು ಸಣ್ಣ ಮಾಡಿ ಇದಕ್ಕೆ ಸೇರಿಸ್ಕೊಂಬಿಡೋಣ. ಈಗ ಆಯ್ತು ನೋಡ್ರಿ. ಇದ್ದ ತಾಟಿಗೆ ನಾನು ಸೇರಿಸ್ಕೊಂಡ್ಬಿಟ್ಟಿನಿಗೆ ಮಿಕ್ಸಿ ಮಾಡ್ದಂತನ ಎಷ್ಟು ಸಣ್ಣಗೆ ಬಂದೈತೆ ನೋಡ್ರಿ. ಇವಾಗ ಅದು ಈಗ ಇದಕ್ಕೆ ಬೆಲ್ಲ ಕುಡಿಸ್ಬೇಕು ನೋಡ್ರಿ ನಾವೀಗ. ಈಗ ನಾನು ಒಂದು ಬಟ್ಲು ಗೋಧಿ ಹಿಟ್ಟು ತೊಗೊಂಡಿನಿ, 1/4 ಬಟ್ಲು ಚಿರೋಟಿ ರವೆ ತೊಗೊಂಡಿದ್ನಿ. ಒಂದು ಬಟ್ಲಿಗೆ ತೊಗೊಂಡಿದ್ರೆ ಈ ರೀತಿ 3/4 ಬಟ್ಲು ನಾವು ಬೆಲ್ಲನ ಹಾಕೋಬೇಕಾಕತಿ. ಈ ಮಾದಲಿ ಮಾಡಬೇಕಾದ್ರೆ ಸ್ವಲ್ಪ ಬೆಲ್ಲ ಸ್ವಲ್ಪ ಹೆಚ್ಚಿಗೆ ಇರಬೇಕು ರೀ. ಅಂದ್ರೆ ರುಚಿನೂ ಬರ್ತೈತಿ ಮತ್ತು ಭಾಳ ದಿನ ಇಟ್ಟರು ಕೆಡೋದಿಲ್ಲ. ಸ್ವಲ್ಪ ಹಾಕಿಬಿಟ್ರೆ ಲಘುನ ಬುಳುಸು ಬಂದಂಗೆ ಆಗ್ಬಿಡ್ತೈತೆ ಅದು. ಹೀಗಾಗಿ ನಾನು ಒಂದು ಬಟ್ಲು ಗೋಧಿ ಹಿಟ್ಟು ತೊಗೊಂಡಿದ್ನಲ್ಲ, ಹೀಗಾಗಿ 3/4 ಬಟ್ಲು ನಾನು ಬೆಲ್ಲ ತೊಗೊಂಡೇನಿ. ಈಗ ಈ ಸ್ವಲ್ಪ ಈಗ ಏಲಕ್ಕಿ ಪೌಡ್ರ್ ಹಾಕೊಂಡು ನೋಡ್ರಿ. ಏಲಕ್ಕಿ ಪೌಡ್ರ್ ಹಾಕೊಂಡ ನಂತರ ಮೂರೂ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಬೆಲ್ಲ ಮತ್ತು ಇದು ಪೌಡ್ರಿಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕದು. ಚಪಾತಿದೇನು ಮಾಡಿದ್ದಿಲ್ಲ ಅದಕ್ಕೆ. ಆಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಈಗ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ರೀ. ಈಗ ಇನ್ನೊಂದು ಸಲ ಇದನ್ನ ಮಿಕ್ಸಿ ಒಳಗೆ ಹಾಕೋಣ. ಬೆಲ್ಲ ಮತ್ತು ಹಿಟ್ಟು ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಕೈತಿ. ಇವಾಗ ನೋಡ್ರಿ ರೆಡಿ ಆಕೈತಿ ಈಗ ಮಾದಲಿಗೆ. ಏಲಕ್ಕಿನ ಒಂದು 3-4 ತೊಗೊಂಡಿದ್ದೀನಿ ನಾನು. ಏಲಕ್ಕಿನ 3-4 ತೊಗೊಂಡು ಕುಟ್ಟಿ ಹಾಕ್ಕೊಂಡಿದ್ನಿ. ಈಗ ನೋಡ್ರಿ ಎಲ್ಲನೂ ಜಾರಿಗೆ ಹಾಕ್ಕೊಂಡು ನಾನು ಜಾರಿಗೆ ಹಾಕ್ಕೊಂಡು ಈಗ ಬೆಲ್ಲ ಮತ್ತು ಮಾದಲಿದು ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ನೋಡ್ರಿ. ಈಗ ನೋಡ್ರಿ ತೋರ್ಸಾಕೊಂತೀನಿ ನಾನು. ಬೆಲ್ಲನೂ ನೀಟಾಗಿ ಮಿಕ್ಸ್ ಆಗೈತೆ ನೋಡ್ರಿ. ಆಯ್ತು. ಇವಾಗ ಉತ್ತರ ಕರ್ನಾಟಕದಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಮಾಡುವಂತಹ ಸ್ಪೆಷಲ್ ಆದಂಥ ಮಾದಲಿ ರೆಡಿ ಆಯ್ತು ನೋಡ್ರಿ. ಈಗ ಪರಾತಕ್ಕೆ ಹಾಕೊಂಡೆ ನಾನು. ಈಗ ಒಂದು 2 ಚಮಚ ನಾನು ಪುಟಾಣಿ ಹಾಕೊಂಡು ನೋಡ್ರಿ. ಒಂದು 2 ಚಮಚ ಇವಾಗ ಕೊಬ್ಬರಿ ತುರಿನೂ ಹಾಕ್ಕೊತೀನಿ. ಈ ನೀವು ಒಣ ದ್ರಾಕ್ಷಿಗೂ ಕೂಡ ಹಾಕ್ಕೋಬೋದು ಮತ್ತು ಗೋಡಂಬಿನೂ ಕೂಡ ಹಾಕ್ಕೋಬೋದು, ಸೋಂಪು ಕೂಡ ಹಾಕ್ಕೋಬೋದು. ನಾ ಏನು ಹಾಕ್ಕೊಂಡಿರಲಿಲ್ಲ. ಒಂದು 2 ಚಮಚ ಪುಟಾಣಿ ಹಾಕ್ಕೊಂಡಿನಿ, ಒಂದು 2 ಚಮಚ ಒಣ ಕೊಬ್ಬರಿ ತುರಿ ಹಾಕ್ಕೊಂಡು ಈಗ ರೆಡಿ ಆಯ್ತು ನೋಡ್ರಿ. ಉತ್ತರ ಕರ್ನಾಟಕದಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಮಾಡುವಂಥ ಮಾದಲಿ ರೆಡಿ ಆಯ್ತು. ಈ ಒಂದು ಖಡಕ್ ರೊಟ್ಟಿ ಮತ್ತು ಮಾದಲಿ ನಿಮ್ಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಶೇರ್ ಮಾಡಿರಿ. ನೋಡಿದಂಥ ನನಗೆಲ್ಲ ವೀಕ್ಷಕರಿಗೂ ಧನ್ಯವಾದ. ಮತ್ತೊಮ್ಮೆ ಸಿಂಪಲ್ ಆದ ಅಡುಗೆಯೊಂದಿಗೆ ಬರುತ್ತೇನೆ. ಅಲ್ಲಿ ತನಕ ಉತ್ತರ ಕರ್ನಾಟಕದಲ್ಲಿ ಮಾಡುವಂಥ ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ ಆದಂಥ ಖಡಕ್ ರೊಟ್ಟಿನ ಒಮ್ಮೆ ನಾ ಯಾವ ರೀತಿ ಮಾಡೇನಲ್ಲ ಆ ರೀತಿ ಒಮ್ಮೆ ಮಾಡಿ ನೋಡ್ರಿ. ಮತ್ತು ಸ್ಪೆಷಲ್ ಆದಂಥ ಮಾದಲಿನೂ ಕೂಡ ನಾನು ಮಾಡಿ ತೋರಿಸ್ತೀನಿ. ಇದನ್ನು ಕೂಡ ಮಾಡಿ ರುಚಿ ನೋಡ್ರಿ. ಮತ್ತು ಅಲ್ಲಿ ತನಕ ನನ್ನ ಚಾನೆಲ್ ನೀವು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಬಿಡ್ರಿ. ನಮಸ್ಕಾರ, ಧನ್ಯವಾದ.